ಚಪಾತಿ ಮಾಡಾಕೊಂತೀನಿ. ಈ ಥರ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಒಮ್ಮಕ್ಕಿಗೆ ಬೇಯಿಸ್ಬಿಡ್ತೀವಿ ನೋಡ್ರಿ. ಬಡ ಬಡ ಊಟ ಕುಂತ್ರಂದ್ರೆ ಕರೆಕ್ಟ್ ಆಗ್ಬಿಡ್ತೈತೆ ಹಂಗೆ ಮಾಡಿದ್ರೆ. ಇವಾಗ 4 ಬೇಯಿಸಿದ ಮೇಲೆ ಊಟಕ್ಕೆ ಕರೆದ್ಬಿಡ್ತೀವಿ ಹುಡುಗರಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ. ಅವಾಗ ಬಿಸಿ ಬಿಸಿನ ಕೊಟ್ಟು ಬಿಡ್ತೀವಿ. ಆರಿಂದ ಕೊಡಂಗಿಲ್ರಿ ನಾನು, ಆವಾಗ ಮಾಡಿ ಆವಾಗ ಕೊಟ್ಟು ಬಿಡ್ತೀನಿ. ರುಚಿ ಇರ್ತೈತ್ರಿ. ಇದ್ರ ಜೊತೆ ಬದ್ನಿಕಾಯಿ ಪಲ್ಯ ಮಾಡಿ ನೋಡ್ರಿ ನಾನಿವತ್ತು. ನೋಡಿ ಫ್ರೆಂಡ್ಸ್, ಹಾಕೇನೆ ಈಗ. ನೋಡ್ರಿ ಎಷ್ಟು ಮಸ್ತ್ ತುಪ್ಪ ಕುಂತಾವ ನೋಡ್ರಿ ಚಪಾತಿ. ಫೋಟೋ ಕ್ಲಿಕ್ ಹಾಕೋಣ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಬೇಕು ನೋಡ್ರಿ. ಕ್ಲಿಕ್ ಹಾಕಿ ಕ್ಲಿಕ್ ಹಾಕಿ ಫೋಟೋ.
ನೋಡಿ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬರತೈತೆ ನೋಡ್ರಿ. ಮೆತ್ತಗೆ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇವು. ಇಲ್ಲಿ ನೋಡ್ರಿ ಪಲ್ಯನೂ ರೆಡಿ ಮಾಡಿಟ್ಟೆ ನಾನು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಪಲ್ಯ. ಭಾಳ ಮಂದಿ ಹೇಳಿದ್ರಿ ಯೂಟ್ಯೂಬ್ ಬಿಡಬೇಡ್ರಿ ಅಕ್ಕ, ಮುಂದೆಲ್ಲ ಚಲೋ ಆಗುತ್ತೆ, ಮತ್ತು ವ್ಯೂಸ್ ಎಲ್ಲ ಬರ್ತಾವೆ, ನೀವು ದಿನ ಡೈಲಿ ಒಂದೊಂದು ವೀಡಿಯೋ ಹಾಕ್ಕೊಂತ ಹೋಗ್ರಿ, ವ್ಯೂಸ್ ಬರ್ತಾವೆ, ಲೈವ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಹಾಕ್ಕಾರ ಅಂತ ಹೇಳಿ. ಹಾಗಾಗಿ ನಾನು ಯೂಟ್ಯೂಬ್ ಮಾಡ್ತೀನಿ ಫ್ರೆಂಡ್ಸ್. ನೀವೆಲ್ಲ ಹೇಳಿದ್ಮೇಲೆ ನನಗೆ ಯೂಟ್ಯೂಬ್ ಮಾಡ್ಬೇಕಂತಂದು ಮತ್ತೆ ಇದಾಗಿತ್ತು ನೋಡ್ರಿ ಫ್ರೆಂಡ್ಸ್. ನೀವೆಲ್ಲ ಅಷ್ಟು ಹೇಳಿದ್ರಲ್ಲ, ಅದೇ ಒಂದು ದೊಡ್ಡ ಸಮಾಧಾನ ಸಿಕ್ಕಂಗಾತು ನೋಡ್ರಿ ಫ್ರೆಂಡ್ಸ್ ನನಗೆ. ಅದು ಒಂದು ದೊಡ್ಡ ಸಮಾಧಾನ ನೋಡ್ರಿ. ಹಾಗಾಗಿ ನಾನು ಯೂಟ್ಯೂಬ್ ಬಿಡಂಗಿಲ್ಲ ಫ್ರೆಂಡ್ಸ್. ನಾನು ಸಬ್ಸ್ಕ್ರೈಬರ್ ಬಂದರೂ ಆಯ್ತು, ವ್ಯೂಸ್ ಬಂದರೂ ಆಯ್ತು, ಬರ್ಲಿಕ್ಕರೂ ಆಯ್ತು, ನನಗೆ ಈಗ ಏನು ಲೈವ್ ಒಳಗೆ ಮಾತಾಡ್ತಾರೆ ನನ್ನ ಜೊತೆ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ಕಮೆಂಟ್ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ನನಗೆ ಅದ್ರೊಳಗೆ ಸಮಾಧಾನ ಸಿಗ್ತೈತಿ ಫ್ರೆಂಡ್ಸ್. ನಾನೇನು ದುಡ್ಡಿಗೋಸ್ಕರನ ಅಂಥೇಳಿ ಬಂದಿಲ್ಲ, ಆದರೂ ನಾನು ನನ್ನ ಮನೆಯವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿದ್ರಾತಂಥೇಳಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆದರೂ ಪರವಾಗಿಲ್ಲ, ನನಗೆ ವ್ಯೂಸ್ ಬರಲಿ ಬರದೇ ಇರಲಿ, ಮತ್ತು ಸಬ್ಸ್ಕ್ರೈಬರ್ ಆಗಲಿ ಏನಾದರೂ ಆಗಲಿ, ಒಟ್ಟು ನಂದು ಡೈಲಿ ಒಂದು ವೀಡಿಯೋನ ನಾನು ಶೇರ್ ಮಾಡ್ತೀನಿ ರೀ. ನನಗೆ ಈ ಯೂಟ್ಯೂಬ್ ಒಳಗೆ ಬಂದಮೇಲೆ ನನಗೆ ಅಣ್ಣ ಅಕ್ಕ ಅಂತೇಳಿ ಸಿಕ್ಕಾರ, ಹಾಗಾಗಿ ನನಗೆ ಅದು ಖುಷಿ ಐತಿ. ನನಗಂತೂ ಯಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ನಿಮ್ಮನ್ನು ಅಣ್ಣ ಅಕ್ಕ ಅಂತೇಳಿ ನಾನು ತಿಳ್ಕೊಂಡೇನಿ ನೋಡ್ರಿ. ಅಷ್ಟೇ, ನನಗೆ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ ಅಂತ ಅಷ್ಟೇ ಕೇಳ್ಕೊತೀನಿ, ಮತ್ತೇನಿಲ್ಲ ನೋಡ್ರಿ ಫ್ರೆಂಡ್ಸ್. ಮತ್ತು ನೀವು ಮದುವೆ ಆಗಿದ್ದು ವಿಡಿಯೋ ಹಾಕ್ರಿ, ಹೆಂಗೆ ಆತ ನಿಮ್ಮದೆಲ್ಲ ಅಂತ ಹೇಳಿರಿ ಫ್ರೆಂಡ್ಸ್. ಅದು ನಾನು ಇನ್ನೊಂದು ಲೋಗ್ ಒಳಗೆ ಶೇರ್ ಮಾಡ್ಕೊತೀನಿ ರೀ. ನಮ್ಮ ಮದುವೆ ಹೆಂಗಾತು ಏನಾಯ್ತು, ನಾವು ಯಾಕೆ ಇಲ್ಲದೀವಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ರೀ. ಇನ್ನೊಂದು ಲೋಗ್ನಾಗ ಮಾಡಕ್ಕಂತೀನಿ, ಲೋಗ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ನಾಳೆಂತ ಮತ್ತೆ ಬರ್ತಾವೆ, ಇದು ಇವತ್ತು ಬರ್ಬೋದು ಇಲ್ಲ ನಾಳೆ ಬರ್ಬೋದು ನೋಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಏನು ಹೇಳಬೇಕಪ್ಪ ಅಂತಂದ್ರೆ, ನೀವೇ ನನಗೆ ಎಲ್ಲ ನೋಡ್ರಿ, ಅಕ್ಕ ಅಣ್ಣ ತಂದೆ ತಾಯಿ ಅನ್ನೋರು ನೀವು ಯಾರೂ ಇಲ್ಲ ನಮಗೆ. ಹಾಗಾಗಿ ನೀವು ನಮಗೆ ಎಲ್ಲ ಧೈರ್ಯ ತುಂಬಬೇಕು. ಮತ್ತು ನೀವು ಇಷ್ಟೆಲ್ಲ ಇದು ಮಾಡ್ತೀರ ಅಂದಮೇಲೆ ನಾನು ಬಿಡೋದು ಸರಿ ಅಲ್ಲಲ್ಲ ಯೂಟ್ಯೂಬ್. ಹಾಗಾಗಿ ನಾನು ಬಿಡಾಕುಂತಿಲ್ಲ ರೀ. ಒಂದು ಡೈಲಿ ಒಂದು ವಿಡಿಯೋ ಹಾಕ್ತೀನಿ. ನನಗೆ ಸಮಾಧಾನದ ಮಾತಾಡಿದ್ರೆ ಸಾಕು, ಅಷ್ಟೇ ನೋಡ್ರಿ ಫ್ರೆಂಡ್ಸ್, ಮತ್ತೇನಿಲ್ಲ. ಮತ್ತು ನನಗೆ ನೀವು ಎಷ್ಟು ಸಮಾಧಾನ ಹೇಳ್ತೀರಿ ಅಷ್ಟೇ ನನಗೆ ಚಲೋ ಅನಿಸುತ್ತೆ. ನನಗೆ ಫ್ಯಾಮ್ಲಿ ಅಂಥೇಳಿ ನೀವೇ ಸಿಕ್ಕಿರಿ ಈಗ, ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಯಾರ ಮುಂದೆ ನಾನು ಶೇರ್ ಮಾಡಿಲ್ಲ, ಹಾಗಾಗಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳಕೊಂತೀನಿ ನೋಡ್ರಿ. ನನಗೆ ಯಾರೂ ಇಲ್ಲ ಅಂಥೇಳಿ ನಾನು ಯಾರ ಮುಂದೆ ಶೇರ್ ಮಾಡ್ಕೊಂಡಿಲ್ಲ, ಮಾಡೋಕ್ಕೂ ಹೋಗೋದಿಲ್ಲ. ಯಾಕೋ ಮನ್ಯಾಗ ಬೇಸರ ಆಗ್ತಿತ್ತು ನನಗೆ, ಒಬ್ಬಾಕೆ ಇರ್ತಿದ್ನಲ್ಲ ಮನ್ಯಾಗ. ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ಬಿಡ್ತಿದ್ರು, ಮತ್ತು ನಮ್ಮ ಮನೆಯವ್ರನ್ನೂ ಬೆಳಗ್ಗಿನ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು. ನಾನು ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದೆ, ಈಗ ಮಾಡೋಕ್ಕಂತಿಲ್ಲ, ಈಗ ಮನ್ಯಾಗ ಅದೀನಿ. ಹಾಗಾಗಿ ಬೇಸರ ಅನಿಸುತ್ತಲ್ಲ, ಹಾಗಾಗಿ ನಾನು ಈ ಯೂಟ್ಯೂಬರ್ ಸ್ಟಾರ್ಟ್ ಮಾಡ್ಕೋಬೋದು ಅಂಥೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ ರೀ ಮೊದಲು. ಇದ್ರಲಿಂತ ನನಗೆ ಟೈಮ್ ಹೋಗುತ್ತೆ, ಮತ್ತು ಯೂಟ್ಯೂಬ್ ಮಾಡೋದ್ರೊಳಗೆ ನನಗೆ ಬ್ಯುಸಿ ಆಗಿಬಿಡ್ತೀನಿ ಅಂಥೇಳಿ ನಾನು ಮಾಡಿದೆ. ಅಷ್ಟೊಂದು ಏನೂ ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬ್ನ್ಯಾಗ ಹೆಂಗೆ ಮಾಡಬೇಕಪ್ಪ, ಏನು ಮಾಡ್ಬೇಕಂಥೇಳಿ ನನಗೆ ಗೊತ್ತಿರಲಿಲ್ಲ ನೋಡ್ರಿ. ಹಾಗಾಗಿ ನಾನು ಎಲ್ಲ ಒಂದು ಸ್ವಲ್ಪ ವೀಡಿಯೋ ನೋಡ್ತಿದ್ನಲ್ಲ, ವೀಡಿಯೋ ನೋಡಿ ನಾನು ಸ್ವಲ್ಪ ಈಗ ಕಲ್ತೀನಿ.
ಆದರೂ ನನಗೆಲ್ಲ ಗೊತ್ತೈತೆ ಅಂತ ಹೇಳಂಗಿಲ್ಲ, ಏನೋ ಒಂದು ಸ್ವಲ್ಪ ವೀಡಿಯೋ ಅಷ್ಟೇ ಹಾಕೋದಷ್ಟೇ ಗೊತ್ತೈತಿ, ಅಷ್ಟ್ರಾಗ ನಾನು ನಡ್ಸಾಕೊಂತೀನಿ. ನೋಡ್ಬೇಕು, ಯಾರು ಸಹಾಯ ಮಾಡ್ತೀನಂದ್ರೆ ಮಾಡಲಿ ಎಲ್ಲ. ಮತ್ತು ಕಷ್ಟನೂ ಐತಿ ಫ್ರೆಂಡ್ಸ್, ಇಲ್ಲ ಅಂತ ಹೇಳಕ್ಕಂತಿಲ್ಲ ನಾನು, ಕಷ್ಟ ಐತಿ. ಇದ್ರಾಗ ಬಂದರೆ ಏನೋ ಒಂದು ಸ್ವಲ್ಪ ನೆಮ್ಮದಿನೂ ಸಿಗ್ತೈತಿ, ಎಲ್ಲರೂ ಸಿಗ್ತಾರೆ ನನಗೆ, ಫ್ರೆಂಡ್ಸ್ ಅಂಥೇಳಿ ಸಿಗ್ತಾರೆ, ಫ್ಯಾಮ್ಲಿ ಅಂಥೇಳಿ ಸಿಗ್ತಾರೆ ಅಂಥೇಳಿ ನಾನು ಬಂದೆ. ಆದರೆ ಏನು ಮಾಡ್ಬೇಕ್ರಿ, ಹಾಗಾಗಿ ನಾನು ಮೊನ್ನೆ ಯೂಟ್ಯೂಬ್ ಬಂದ್ ಮಾಡ್ತೀನಿ ಅಂತ ಹೇಳಿದ್ದೆ, ಈಗ ಬಂದ್ ಮಾಡೋಂಗಿಲ್ಲ ನೋಡ್ರಿ, ಚಾಲೂನ ಸ್ಟಾರ್ಟ್ ಇಡ್ತೀನಿ. ನಾನು ಡೈಲಿ ಒಂದು ವೀಡಿಯೋ ಹಾಕ್ತೀನಿ. ಹೀಗಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ನೋಡ್ರಿ. ಮನ್ಯಾಗ ಕುಂದ್ರಾಕ ಬೇಸರ ಆಗ್ತಿತ್ತು ನನಗೆ ಒಬ್ಬೇಕಿಗೆ, ಇದ್ರೊಳಗೆ ಟೈಮ್ ಹೋಗುತ್ತೆ. ಮತ್ತು ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಇದ್ರಲಿಂತ್ರ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ನಾನು ಅಂಥೇಳಿ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಹಾಗಾಗಿ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ. ಏನಾದರೂ ನಾನು ತಪ್ಪು ಮಾತಾಡಿದರೆ ಒಂದು ಸ್ವಲ್ಪ ಕ್ಷಮೆ ಇರಲಿ ಫ್ರೆಂಡ್ಸ್. ಪ್ಲೀಸ್ ರೀ, ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ನೋಡ್ರಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ವಿಡಿಯೋನ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.